ಸಪ್ರೇಟ್ ಕ್ಯಾಬಿನ್ಸ್ ತರ ಇದೆ. ಒಳ್ಳೆ ನೋಡಿದ್ರೆ ನಮ್ಗೆ ಸೇಮ್ ಲಾಡ್ಜ್ ಇರಲ್ವಾ ಆ ತರ ಅಂತ ಅನ್ಸುತ್ತೆ. ಸೊ ನೀವು ಫ್ಯಾಮಿಲಿ ಟ್ರಾವೆಲ್ ಮಾಡ್ತಿದ್ರೆ ಕ್ಯಾಬಿನ್ ಬೆಸ್ಟ್ ಅಂತ ಹೇಳ್ಬೋದು. ನೀವು ಇಬ್ರೇ ಟ್ರಾವೆಲ್ ಮಾಡ್ತಿದ್ರೆ ಕೂಪ್ ಇಸ್ ದ ಬೆಸ್ಟ್ ಆಪ್ಷನ್. ಪ್ರಸ್ತುತ ನಮ್ಗೆ ಚಿಲಿಕಾ ಲೇಕ್ ಕಾಣುತ್ತೆ, ಬನ್ನಿ ಚಿಲಿಕಾ ಲೇಕ್ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತೀನಿ. ಸೂಪರ್ ಲೇಕ್ ಇದು. ಜೈ ಜಗನ್ನಾಥ್. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಇವತ್ತು ನಾವು ಹೊಸ ಟ್ರಿಪ್ ಹೋಗ್ತಾ ಇದೀವಿ. ಪ್ರಸ್ತುತ ನಾವು ಬೆಂಗಳೂರಿನ SMBT ರೈಲ್ವೆ ಸ್ಟೇಷನ್ ನಲ್ಲಿ ಇದೀವಿ. ಇಲ್ಲಿಂದ ನಮ್ಮ ಹೊಸ ಜರ್ನಿ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಅನ್ಕೋತಾ ಇದ್ವಿ ಈ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ, ಬಟ್ ಆಗಿರ್ಲಿಲ್ಲ. ನಮ್ಗೆ ತುಂಬಾನೇ ಇಷ್ಟ, ನನ್ಗೆ ಕೃತಿಕಾಗೆ ತುಂಬಾನೇ ಇಷ್ಟವಾದ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ. ನಾವು ಹೋಗ್ತಿರೋದು ಬೇರೆ ಯಾವ ಜಾಗನೂ ಅಲ್ಲ, ಅದು ಪೂರಿ ಜಗನ್ನಾಥ್ಗೆ. ಹಾಗೆ ನಾವು ಇದು ಟ್ರೈನ್ ಮುಖಾಂತರ ಹೋಗ್ತಾ ಇದೀವಿ. ಈ ಜರ್ನಿ ಮಾತ್ರ ಸೂಪರ್ ಆಗಿರತ್ತೆ. ಯಾಕೆಂದ್ರೆ ನಾವು ಫಸ್ಟ್ ಕ್ಲಾಸ್ AC ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ನಮ್ಮ ಜರ್ನಿ ಬಂದ್ಬಿಟ್ಟು 25 ಗಂಟೆ ಆಗಿರುತ್ತೆ. ಈಗ ಟೈಮ್ ನಮ್ಗೆ 8 ಗಂಟೆ ಆಗಿದೆ. ನಮ್ ಟ್ರೈನು 8:50ಕ್ಕೆ ಹೊರಡುತ್ತೆ ಬೆಂಗಳೂರಿನಿಂದ. ಆಲ್ಮೋಸ್ಟ್ ಒನ್ ಡೇ ಪೂರ್ತಿ ನಾವು ಈ ಟ್ರೈನ್ ನಲ್ಲಿ ಇರ್ತೀವಿ. ಈ ಟ್ರೈನ್ ನಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಹಾಗೆ ಫಸ್ಟ್ ಕ್ಲಾಸ್ AC ನಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋ ಎಲ್ಲಾ ಮಾಹಿತಿ ಈ ವ್ಲಾಗ್ ಅಲ್ಲಿ ಸಿಗುತ್ತೆ. ಇನ್ನು ನಾವು ಬೆಂಗಳೂರಿನಿಂದ ಭುವನೇಶ್ವರ್ಗೆ ಟ್ರಾವೆಲ್ ಮಾಡ್ಲಿಕ್ಕೆ ನಾವು ಬುಕ್ ಮಾಡ್ಕೊಂಡಿರೋದು SMBT ಕಾಮಾಖ್ಯ ಎಕ್ಸ್ಪ್ರೆಸ್ ಅಂತ. ನಮ್ ಟ್ರೈನ್ ಇಲ್ಲೇ ನಿಂತಿದೆ ನೋಡಿ. ಇದೇ 1AC ಕೋಚು H1 ಅಂತ ಇದೆ ನೋಡಿ. ಸೊ ಇದ್ರೊಳಗೆ ಹೋಗ್ಬಿಟ್ಟು ನಮ್ ಸೀಟ್ಸ್ ಎಲ್ಲಿದೆ ಅಂತ ಈಗ ನೋಡೋಣಂತೆ. ಬನ್ನಿ ಈಗ ನಮ್ ಕೋಚ್ ಹೇಗಿದೆ ಅಂತ ನೋಡೋಣಂತೆ. ಈಗ 2 ಸೀಟರ್ ಆದ ಕೂಪ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈಗ G ಅಂತ ಕಾಣ್ತಿದೆಯಲ್ಲ, ಇದು ಕೂಪ್. ಇದು ಬರೀ ಇಬ್ರಿಗೆ. ಒಳಗಡೆ ಬಂದ್ರೆ ನಮ್ಗೆ ಆರಾಮಾಗಿ ಇಬ್ರು ಮಲ್ಕೋಬಹುದು ನೋಡಿ. ಮೇಲ್ಗಡೆ ಒಬ್ರು, ಕೆಳಗಡೆ ಒಬ್ರು. ಇದನ್ನ ನಾವು ಕೆಳಗಡೆ ಹಿಂಗ್ ಹಾಕೊಂಡ್ರೆ ಬೆಡ್ ತರ ಆಗತ್ತೆ. ಇಬ್ರು ಬಂದ್ರೆ ಅಂತೂ ಇದಂತೂ ತುಂಬಾ ಐಡಿಯಲ್ ಅಂತ ಹೇಳ್ಬೋದು. ಕಪಲ್ಸಿಗೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಗೊಂದು ಮಿರರ್ ಇದೆ, ಅದ್ ಬಿಟ್ರೆ ನಮ್ಗೆ ಈ ತರ ಸ್ಕ್ರೀನ್ ಇರುತ್ತೆ. ಇದನ್ನು ಕ್ಲೋಸ್ ಮಾಡ್ಕೊಂಡು ನೋಡಿ, ಇಲ್ಲೊಂದು ಡೋರ್ ಇರುತ್ತೆ. ಈ ಡೋರ್ನ ಕ್ಲೋಸ್ ಮಾಡ್ಕೊಂಡು ಈ ಸ್ಕ್ರೀನ್ ಹಾಕೊಂಡ್ಬಿಟ್ರೆ ಪ್ರೈವೇಟ್ ರೂಮ್ ತರ ಇರುತ್ತೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಕಪಲ್ ಆಗಿ ಏನಾದ್ರು ಬಂತು ಅಂದ್ರೆ ತುಂಬಾನೇ ಪ್ರೈವಸಿ ಇರುತ್ತೆ, ಮನೆಯಿಂದ ಟ್ರಾವೆಲ್ ಮಾಡ್ದಂಗಾಗತ್ತೆ. ಇದು ಆಲ್ಮೋಸ್ಟ್ ನಾವ್ ಏನಂತ ಅನ್ಕೋಬಹುದು ಅಂದ್ರೆ ಟ್ರೈನಲ್ಲೇ ಒಂದು ರೂಮ್ ಅಂತ ಅನ್ಕೋಬಹುದು, ಅಷ್ಟು ಸೂಪರ್ ಆಗಿರುತ್ತೆ. ಹಾಗೆ ಎಲ್ಲ ಜನರಲ್ ಆಗಿ ನಮಗೆ 3AC ನಲ್ಲಿ 2AC ನಲ್ಲಿ ಸ್ವಲ್ಪ ಕಂಬಿಗಳಿರುತ್ತೆ, ಕಂಬಿಗಳ ಮೇಲೆ ಹತ್ಬೇಕಾಗತ್ತೆ. ಬಟ್ ಇಲ್ಲಿ ನಮಗೆ ಮೆಟ್ಲುಗಳಿರುತ್ತೆ, ಅದೊಂದು ಅಡ್ವಾಂಟೇಜು. ನೋಡಿ ಇಲ್ಲಿ ಮೆಟ್ಲಿದೆ. ಆಮೇಲೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಏನಾದರೂ ತಗೊಂಬಂದ್ರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಸೂಪರ್ ಆಗಿರುತ್ತೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಕೂಪ್. ಇದು ಅನ್ಫಾರ್ಚುನೇಟ್ಲಿ ನಮಗೆ ಕೂಪ್ ಸಿಕ್ಲಿಲ್ಲ, ನಾವು ಕೂಪ್ನೇ ಪ್ರಿಫರ್ ಮಾಡಿದ್ದು. ಲಾಸ್ಟ್ ಟೈಮ್ ನಾವು ಪ್ರಶಾಂತಿ ಎಕ್ಸ್ಪ್ರೆಸ್ನಲ್ಲಿ ವೈಜಾಗಿಗೆ ಹೋದಾಗ ನಮಗೆ ಕೂಪ್ ಸಿಕ್ಕಿತ್ತು. ಅದ್ರ ವಿಡಿಯೋನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ನಮಗೆ ಕ್ಯಾಬಿನ್ ಸಿಕ್ಕಿದೆ, 4 ಬೆಡ್ ಇರುತ್ತೆ. ಬನ್ನಿ ಅದು ಕೂಡ ತೋರಿಸ್ತೀನಿ ನೋಡಿ. ನಮ್ಮ ಕೋಚ್ನಲ್ಲಿ 3-4 ನಾಯಿಗಳು ಕೂಡ ಟ್ರಾವೆಲ್ ಮಾಡ್ತಾ ಇದೆ, ಹಾಗೆ ಕೆಲವು ಬೆಕ್ಕುಗಳು ಕೂಡ ಕರ್ಕೊಂಡ್ ಬಂದಿದ್ದಾರೆ. ನಮ್ಗೆ ಈ ಬಾರಿ ಕೂಪ್ ಅಲ್ಲಿ ಸೀಟ್ ಸಿಕ್ಕಿಲ್ಲ, ನಮ್ಗೆ ಕ್ಯಾಬಿನ್ ಅಲ್ಲಿ ಸೀಟ್ಸ್ ಅಲಾಟ್ ಆಗಿದೆ. ಬನ್ನಿ ಕ್ಯಾಬಿನ್ ಹೇಗಿರುತ್ತೆ ಅಂತ ನೋಡೋಣ ಅಂತ. ಸೊ ಕ್ಯಾಬಿನ್ ಬಂದ್ಬಿಟ್ಟು ನಮ್ಗೆ 4 ಜನಕ್ಕೆ ಇರುತ್ತೆ. ಸೊ ನೀವು ಫ್ಯಾಮಿಲಿ ಟ್ರಾವೆಲ್ ಮಾಡ್ತಿದ್ರೆ ಕ್ಯಾಬಿನ್ ಬೆಸ್ಟ್ ಅಂತ ಹೇಳ್ಬೋದು. ನೀವು ಇಬ್ರೇ ಟ್ರಾವೆಲ್ ಮಾಡ್ತಿದ್ರೆ ಕೂಪ್ ಇಸ್ ದ ಬೆಸ್ಟ್ ಆಪ್ಷನ್. ಬಟ್ ನಮಗೆ ಅದು ರ್ಯಾಂಡಮ್ ಆಗಿ ಅಲಾಟ್ ಆಗುತ್ತೆ. ಸೊ ನಾವು ಕೂಪೇ ಪ್ರಿಫರೆನ್ಸ್ ಕೊಟ್ಟಿದ್ವಿ, ಬಟ್ ನಮಗೆ ಕ್ಯಾಬಿನ್ ಅಲಾಟ್ ಆಗಿದೆ. ಸೊ ಇದು 4 ಜನಕ್ಕೆ ಇರುತ್ತೆ ನೋಡಿ. ಸೀಟ್ಸ್ ನೋಡಿ ಎಷ್ಟು ಅಗ್ಲವಾಗಿರುತ್ತೆ. ನಿಮ್ಗೆ 2AC ಅಲ್ಲೇ ನಾವು ತೋರಿಸಿದ್ವಿ ಎಷ್ಟು ವೈಡ್ ಆಗಿರುತ್ತೆ ಸೀಟ್ಸ್ ಅಂತ, ಬಟ್ ಇಲ್ಲಿ ಇನ್ನೂ ಕೂಡ ವೈಡ್ ಆಗಿದೆ ನಮಗೆ ಸೀಟ್ಸು. ಸೊ ಈ ಕಡೆ 2 ಇದೆ, ಮತ್ತೆ ಈ ಕಡೆ 2 ಇರುತ್ತೆ ನಮ್ಗೆ. ಇನ್ನು ಊಟ ಮಾಡ್ಲಿಕ್ಕೆ ಇಲ್ಲಿ ನಮ್ಗೆ ಸ್ಪೇಸ್ ಇರುತ್ತೆ, ಈ ತರ ಫುಡ್ ಟ್ರೇ. ಅದು ಬಿಟ್ರೆ ಇದು ಎಕ್ಸ್ಟ್ರಾ ನಮ್ಗೆ ಫುಡ್ ಟ್ರೇ ಟೇಬಲ್ಸ್ ಕೂಡ ಇರುತ್ತೆ. ಸೊ ಇದನ್ನ ತೆಗೆದ್ಬಿಟ್ಟು ನಾವ್ ಇಲ್ಲಿ ಇಟ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇನ್ನ ಬೆಡ್ ಶೀಟ್ಸು, ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ಇಟ್ಟಿದ್ದಾರೆ. ಒಂದು ಮಿರರ್ ಇರುತ್ತೆ. ನೀವು ಫ್ಯಾಮಿಲಿ ಜೊತೆ ಬಂದ್ರೆ ಅಂತೂ ನಿಮ್ ಕಂಪ್ಲೀಟ್ ಒಂದು ರೂಮ್ ತರಾನೇ ಅನ್ಸುತ್ತೆ. ಫುಲ್ ಪ್ರೈವೇಸಿ ಇರುತ್ತೆ ನಿಮ್ಗೆ. ಇನ್ನು ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಅಷ್ಟೇ, ನಮ್ಗೆ ಎಲ್ಲಾ ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಅವೈಲೇಬಲ್ ಇದೆ. ಇನ್ನೊಂದೇನಂದ್ರೆ ನೋಡಿ, ಈ ತರ ನೀವು ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೋದು. ಕ್ಯಾಬಿನ್ ಅಲ್ಲಿ ಕೂಡ ಡೋರ್ ಕ್ಲೋಸ್ ಮಾಡ್ಕೊಂಡು ನೀವು ಸ್ಕ್ರೀನ್ ನ ಈ ತರ ಹಾಕ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಪ್ರೈವೇಟ್ ರೂಮ್. ಫ್ಯಾಮಿಲಿ ಬಂದ್ರೆ ನೀವು ಸಖತ್ ಎಂಜಾಯ್ ಮಾಡ್ಬೋದು ಈ ಜರ್ನಿನ. ನಮಗೂ 25 hours ಜರ್ನಿ ಇದೆ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಇವತ್ತು 8:50ಕ್ಕೆ ನಮ್ ಜರ್ನಿ ಸ್ಟಾರ್ಟ್ ಆಗ್ತಿದೆ. ನಾಳೆ ಬೆಳಿಗ್ಗೆ ನಾವು 9 ಗಂಟೆಗೆ ನಾವು ಭುವನೇಶ್ವರಲ್ಲಿ ಇಳಿತಾ ಇದೀವಿ.
ಈಗ ನಾವು ಪ್ರಸ್ತುತ ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಈ ರೈಲ್ವೆ ಸ್ಟೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೇಮ್ ನಿಮಗೆ ಏರ್ಪೋರ್ಟ್ ಥರ ಫೀಲ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ಈ ರೈಲ್ವೆ ಸ್ಟೇಷನು. ಹೇಗಿದೆ ಕೃತಿಕಾ ರೈಲ್ವೆ ಸ್ಟೇಷನು? ರೈಲ್ವೆ ಸ್ಟೇಷನ್ ಅಂತೂ ನಮ್ಗೆ ಒಂದು ಮಿನಿ ಏರ್ಪೋರ್ಟ್ ಅಂತ ಹೇಳ್ಬೋದು, ಹಂಗೆ ಇದೆ. ನಮ್ಗೆ ಹೇಗೆ ಏರ್ಪೋರ್ಟ್ ಅಲ್ಲಿ ನಮ್ಗೆ ಅರೈವಲ್ ಡಿಪಾರ್ಚರ್ಸ್ ಆ ತರ ಇರುತ್ತಲ್ಲ, ಅದೇ ತರ ನಮ್ಗೆ ಇಲ್ಲೂ ಕೂಡ ಎಂಟ್ರಿ ಆಗ್ಬೇಕು. ಅದಾದ್ಮೇಲೆ ಟಿಕೆಟ್ ಕೌಂಟರ್ಸ್ ಇದೆ. ಇನ್ನು ನಿಮ್ಗೆ ಪ್ಲಾಟ್ಫಾರ್ಮ್ಸ್ ಗೆ ರೀಚ್ ಆಗ್ಲಿಕ್ಕೆ ನೀಟಾಗಿ ಎಸ್ಕಲೇಟರ್ಸ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಹೋಟೆಲ್ಸ್ ಕೂಡ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮಗೆ ಏರ್ಪೋರ್ಟಲ್ಲಿ ಹೋದರೆ ಬೋರ್ಡಿಂಗ್ ಗೇಟ್ಸ್ ಯಾವ ಥರ ಇರುತ್ತೋ ಆ ರೀತಿ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಒನ್ ಆಫ್ ದ ಬೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ನಾನು ಸಾಕಷ್ಟು ರಾಜ್ಯಗಳಲ್ಲಿ ಏರ್ಪೋರ್ಟ್ಸ್ನೇ ನೋಡಿದ್ದೀನಿ, ಅದಕ್ಕಿಂತ ಸೂಪರ್ ಆಗಿದೆ ಇಲ್ಲಿ ರೈಲ್ವೆ ಸ್ಟೇಷನು. ಇನ್ನು ನಮ್ಮ ಟ್ರೈನ್ ಬಂದ್ಬಿಟ್ಟು ಎಸ್ ಎಂ ವಿ ಟಿಯಿಂದ 8:50 ಸ್ಟಾರ್ಟ್ ಆಗಬೇಕಿತ್ತು, ಆದ್ರೆ 10 ನಿಮಿಷ ಡಿಲೇ ಆಗಿದೆ. 9 ಗಂಟೆಗೆ ಕರೆಕ್ಟ್ ಆಗಿ ಎಸ್ ಎಂ ವಿ ಟಿಯಿಂದ ನಾವು ಹೊರಟಿದ್ದೀವಿ. ಈಗ ಆಲ್ರೆಡಿ ನಾವು ಕೃಷ್ಣರಾಜಪುರಂ ಅಂದ್ರೆ KR ಪುರಂ ಹತ್ರ ಬಂದಿದ್ದೀವಿ. ಬಟ್ ಈ ಟ್ರೈನ್ ನಮಗೆ ಬೆಂಗಳೂರಲ್ಲಿ ಕೂಡ ಎಲ್ಲೂ ಸ್ಟಾಪ್ಸ್ ಇಲ್ಲ. ನಾವು ಬಂದು ಎಸ್ ಎಂ ವಿ ಟಿಯಲ್ಲೇ ನಮ್ಮ ಟ್ರೈನ್ ನ ಬೋರ್ಡ್ ಮಾಡಬೇಕಾಗಿರುತ್ತೆ. ಇನ್ನು ನಮಗೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಅದು ಜೋಲಾರ್ಪೇಟಲ್ಲೇ ಇರುತ್ತೆ. ಇನ್ನು ನೀವೇನಾದ್ರೂ ಬೆಂಗಳೂರಿನಿಂದ ಪೂರಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ನಮಗೆ ಟೋಟಲ್ 1500 ಕಿಲೋಮೀಟರ್ ಆಗಿರುತ್ತೆ. ನಮಗೆ ಕೇವಲ ಒಂದು ಟ್ರೈನ್ ಇದೆ ಡೈರೆಕ್ಟ್ ಬೆಂಗಳೂರಿನಿಂದ ಪೂರಿಗೆ, ಒಂದು ಟ್ರೈನ್ ಇದೆ. ಅದು ಪೂರಿ ವೀಕ್ಲಿ ಗರೀಬ್ ರಥ್ ಟ್ರೈನ್ ಅಂತ. ಇದು ನಮಗೆ ವಾರದಲ್ಲಿ ಒಂದು ದಿವಸ ಮಾತ್ರ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಜರ್ನಿ ಬಂದ್ಬಿಟ್ಟು 30 ಅವರ್ ಜರ್ನಿ ಆಗಿರುತ್ತೆ. ಇನ್ನು ಅದು ಬಿಟ್ರೆ ನಿಮ್ಗೆ ಈಸಿ ಆಪ್ಷನ್ಸ್ ಬೇಕು ಅಂದ್ರೆ ನಮ್ಗೆ ಭುವನೇಶ್ವರ್ಗೆ ಹೋದ್ರೆ ಅಲ್ಲಿಂದ ನಾವು ಈಸಿಯಾಗಿ ಪುರಿ ಜಗನ್ನಾಥ್ ರೀಚ್ ಆಗ್ಬೋದಾಗಿರುತ್ತೆ. ಭುವನೇಶ್ವರ್ಗೆ ನಮ್ಗೆ ಬೆಂಗಳೂರಿನಿಂದ ಸಾಕಷ್ಟು ಟ್ರೈನ್ಸ್ ಇದೆ. ಅದರಲ್ಲಿ ನಮ್ಗೆ ಪ್ರಶಾಂತಿ ಎಕ್ಸ್ಪ್ರೆಸ್ ಆಗಿರ್ಬೋದು, ಮತ್ತೆ ಹೌರಾ ಡುರಂಟೋ ಎಕ್ಸ್ಪ್ರೆಸ್ ಇದೆ, ಹೌರಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಇನ್ನು ನಾವೀಗ ಹೋಗ್ತಾ ಇದೀವಲ್ಲ ಕಾಮಾಖ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ಇದರಲ್ಲಿ ನೀವು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಜರ್ನಿ 25 ಗಂಟೆ ಆಗಿರುತ್ತೆ. ಅದೇ ನೀವೇನಾದ್ರೂ ನಾರ್ಮಲ್ ಈಗ ಪ್ರಶಾಂತಿ ಎಕ್ಸ್ಪ್ರೆಸ್ ಇದನ್ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಜರ್ನಿ 30 ಗಂಟೆ ಆಗಿರುತ್ತೆ ಭುವನೇಶ್ವರ್ಗೆ. ತುಂಬಾ ಜನ ಅನ್ಕೋತಾರೆ ಡೈರೆಕ್ಟ್ ಆಗಿ ಇವ್ರು ಯಾಕೆ ಫ್ಲೈಟ್ ಅಲ್ಲೇ ಹೋಗ್ಬೋದಲ್ಲ, ಟ್ರೈನ್ ಜರ್ನಿ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತ. ಬಟ್ ನಮಗೆ ಫಸ್ಟ್ ಕ್ಲಾಸ್ AC ಕೋಚ್ನಲ್ಲಿ ಹೋಗೋದೇ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫ್ಲೈಟಲ್ಲಿ ಹೋಗ್ಬೋದು, ಕೇವಲ 2.5 ಅವರ್ಸ್ಗೆ ರೀಚ್ ಆಗಿ ಹೋಗ್ತೀವಿ. ಬಟ್ ನಮಗೆ ಟ್ರೈನ್ ಜರ್ನಿ ಎಲ್ಲ ಊರುಗಳು ನೋಡಿಕೊಂಡು ಹಾಗೆ ಆರಾಮಾಗಿ ತಿಂಡಿ ತಿನ್ಕೊಂಡು ಈ ಜರ್ನಿ ಎಕ್ಸ್ಪೀರಿಯನ್ಸೇ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಸಾಕಷ್ಟು ಟ್ರೈನ್ಗಳಲ್ಲಿ ಹೋಗ್ತಾನೆ ಇರ್ತಿದ್ವಿ, ಬಟ್ ಫಸ್ಟ್ ಕ್ಲಾಸ್ AC-ನಲ್ಲಿರೋ ಕಂಫರ್ಟ್ ನಿಮಗೆ ಯಾವುದ್ರಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬೋದು. ಜನರಲಿ ಯಾವಾಗಲೂ ಕೂಪ್ ಅಂತ ಪ್ರಿಫರ್ ಮಾಡ್ತೀವಿ, ಬಟ್ ಈ ಸಲ ನಮಗೆ ಕೂಪ್ ಯಾಕೆ ಸಿಕ್ಕಿಲ್ಲ ಅಂದರೆ ತುಂಬ ಜನ ಬಂದಿರೋರು ಅನಿಮಲ್ಸ್ನ ಕರ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಒಂದು 4-5 ನಾಯಿಗಳಿದೆ, ಹಾಗೆ ಒಂದು 3-4 ಬೆಕ್ಕುಗಳಿದೆ. ನಾಯಿ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ, ನಿಮಗೂ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೆ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ. ತುಂಬ ಜನ ಪ್ರಿಫರ್ ಮಾಡೋದು ಯಾಕಂದರೆ ಅನಿಮಲ್ಸ್ನ ಕರ್ಕೊಂಡು ಹೋಗಬೇಕು ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅವರು ಫಸ್ಟ್ AC-ನಲ್ಲಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಅದಕ್ಕೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟು ಎಲ್ಲ ತೆಗೆದುಕೊಂಡು ಬಂದು ಮುಂಚೆನೇ ನಾವು ಇಲ್ಲಿ ಕೊಟ್ಟರೆ ಅವರು ಅಲೋ ಮಾಡ್ತಾರೆ. ಅನಿಮಲ್ಸ್ನ ಕೂಡ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ತುಂಬ ಜನ ಸಾಕು ಪ್ರಾಣಿಗಳನ್ನ ಸಾಕೊಂಡಿರ್ತಾರೆ, ಮತ್ತು ಅವ್ರ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಟ್ರೈನಲ್ಲಿ ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಇನ್ನು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಅದೇನು ಅಂದರೆ ನಾವು ಫಸ್ಟ್ ಕ್ಲಾಸ್ AC-ನಲ್ಲಿ ಹೋದರೆ ಊಟ ಎಲ್ಲ ಫ್ರೀಯಾಗಿ ಕೊಡ್ತಾರಾ ಅಂತ. ಬಟ್ ಈ ಟ್ರೈನಲ್ಲಿ ನಾವು ಹೋಗ್ತಿರೋ ಪ್ರಸ್ತುತ ಟ್ರೈನಲ್ಲಿ ಊಟ ಫ್ರೀ ಇರೋದಿಲ್ಲ, ನಾವು ಆರ್ಡರ್ ಮಾಡಿ ತೆಗೆದುಕೊಳ್ಬೋದಾಗಿರುತ್ತೆ. ಇಲ್ಲಾಂದ್ರೆ ನಿಮಗೆ ಸ್ವಿಗ್ಗಿ ಝೊಮ್ಯಾಟೊ ಯಾವ್ದ್ರಲ್ಲಿ ಬೇಕಿರೋ ಆರ್ಡರ್ ಮಾಡಿದ್ರು ನಿಮಗೆ ಟ್ರೈನ್ಗೆ ತಂದು ಕೊಡ್ತಾರೆ. ಕೆಲವೊಂದು ಟ್ರೈನ್ಸ್ ಕೂಡ ಅವೈಲೇಬಲ್ ಇದೆ, ಅದರಲ್ಲಿ ರಾಜಧಾನಿ ಆಗಿರ್ಬೋದು, ಡೊರಾಂಟೋ ಎಕ್ಸ್ಪ್ರೆಸ್ ಆಗಿರ್ಬೋದು. ಅದರಲ್ಲಿ ಫುಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಟಿಕೆಟ್ನ ಬುಕ್ ಮಾಡುವಾಗಲೇ ಫುಡ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗಿರುತ್ತೆ. ಬಟ್ ಈ ಟ್ರೈನಲ್ಲಿ ನಾವು ಸಪ್ರೇಟಾಗಿ ಆರ್ಡರ್ ಮಾಡಬೇಕಾಗಿರುತ್ತೆ. ಈ ಟ್ರೈನ್ ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ ತುಂಬ ಕಡಿಮೆ ಸ್ಟಾಪ್ಸ್ ಅಂತ ಹೇಳ್ಬೋದು. ನಮಗೆ ಆಲ್ಮೋಸ್ಟ್ 1500 ಕಿಲೋಮೀಟರ್ ಹೋದ್ರೂ ಕೇವಲ 10 ಸ್ಟಾಪ್ಸ್ ಇದೆ. ಇನ್ನು ನೀವೇನು ಪ್ರಶಾಂತಿ ಎಕ್ಸ್ಪ್ರೆಸ್ಸು ಅದೆಲ್ಲ ತೆಗೆದುಕೊಂಡ್ರೆ ತುಂಬಾ ಸ್ಟಾಪ್ಸ್ ಇದೆ, ತುಂಬಾ ಲೇಟ್ ಕೂಡ ಆಗುತ್ತೆ. ಇದಾದರೆ ನಿಮಗೆ ತುಂಬ ಬೇಗನೂ ತಲುಪ್ತೀವಿ, ಹಾಗೆ ತುಂಬ ಕಡಿಮೆ ಸ್ಟಾಪ್ಸ್ ಕೂಡ ಇರುತ್ತೆ. ಹಾಗೆ ನಾವು ಭುವನೇಶ್ವರಲ್ಲಿ ಇಳಿದು ಅಲ್ಲಿಂದ ಇನ್ನೂ ಒಂದು ಟ್ರೈನ್ನ ತೆಗೆದುಕೊಂಡು ನಾವು ಪೂರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ವಿ. ಅದು ವಂದೇ ಭಾರತ್ನಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ವಿ. ನೋಡೋಣ, ಇದು ಆನ್ ಟೈಮ್ ರೀಚ್ ಆಯಿತು ಅಂದರೆ ನಮ್ಗೆ ವಂದೇ ಭಾರತ್ ಸಿಗುತ್ತೆ, ಇಲ್ಲಾಂದರೆ ಮತ್ತೆ ಬೇರೆ ಆಪ್ಷನ್ಸ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಇನ್ನೇನು ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತಲ್ಲ, ಟ್ರೈನ್ ಜರ್ನಿ ಅಂದರೆ ನಮಗೆ ಫುಡ್ ನೆನಪಾಗುತ್ತೆ. ಯಾಕಂದರೆ ಎಷ್ಟೊತ್ತು ಜರ್ನಿ ಇದ್ರೂ ಆರಾಮಾಗಿ ತಿನ್ಕೊಂಡು ಮೂವೀಸ್ ನೋಡ್ಕೊಂಡು ಹೋಗೋದೇ ನಮ್ಗೆ ಇಷ್ಟ. ಸೊ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಿರೋದು ವಡಾಪಾವಿಂದ. ಇದು ನಾವು SMBT ರೈಲ್ವೆ ಸ್ಟೇಷನಲ್ಲೇ ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ಇನ್ನು ಈ ಸರಿ ನಾವು ತುಂಬಾ ಫುಡ್ ಕ್ಯಾರಿ ಮಾಡ್ತಿದ್ದೀವಿ ನಮ್ಮ ಜೊತೆಗೆ, ಯಾಕಂದರೆ ಪೂರಿಯಲ್ಲಿ ಅಷ್ಟು ಚೆನ್ನಾಗಿ ಫುಡ್ ಸಿಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಚಪಾತಿ ತಗೊಂಡ್ಬಂದಿದ್ದೀವಿ, ಅದ್ರ ಜೊತೆಗೆ ರೆಡಿ ಟು ಈಟ್ ಶಾವ್ಗೆ ಮತ್ತೆ ಅವಲಕ್ಕಿ ಇದೆಲ್ಲಾನು ನಾವು ತಗೊಂಡ್ ಬಂದಿದ್ದೀವಿ. ಬಿಸಿನೀರು ಹಾಕೊಂಡು ಮಾಡ್ಕೋಬಹುದು ಈಸಿಯಾಗಿ ಅಂತ. ಇನ್ನು ಈಗ ನಾವು ವಡಾಪಾವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಜೋಲಾರ್ಪೇಟಲ್ಲಿ ನಾವು ಮಧ್ಯಾಹ್ನ ಊಟನ ಆರ್ಡರ್ ಮಾಡಿದ್ದೀವಿ. ಅಲ್ಲಿ ನಮಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇತ್ತು. ಬೇರೆ ಎಲ್ಲ ಕಡೆ ನಮಗೆ ವೆಜ್ಜು ನಾನ್ ವೆಜ್ ಎಲ್ಲ ಮಿಕ್ಸ್ ಇರುತ್ತಲ್ಲ, ಬಟ್ ಜೋಲಾರ್ಪೇಟಲ್ಲಿ ನಮಗೆ
ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇತ್ತು. ಅದಕ್ಕೆ IRCTC ಆ್ಯಪಲ್ಲೇ ನಾವು ಮಧ್ಯಾಹ್ನಕ್ಕೆ ಊಟ ಆರ್ಡರ್ ಮಾಡಿದ್ದೀವಿ. ರಾತ್ರಿಗೆ ನೋಡಬೇಕು, ನಾವು ಮೋಸ್ಟ್ಲಿ ವಿಜಯವಾಡ ಅಲ್ಲಿ ಝೊಮ್ಯಾಟೊ ಅವೈಲೇಬಲ್ ಇರುತ್ತೆ ಅನ್ಸುತ್ತೆ. ಆನ್ ಟ್ರೈನ್ ಡೆಲಿವರಿ ಏನಾದರೂ ಇದ್ರೆ ನಾವು ವಿಜಯವಾಡದಲ್ಲಿ ರಾತ್ರಿ ಊಟನ ಆರ್ಡರ್ ಮಾಡ್ಕೊಳ್ತಿದ್ದೀವಿ. ಟ್ರೈನ್ ಹತ್ತಿನ ಅರ್ಧ ಗಂಟೆನೂ ಆಗಿಲ್ಲ, ಆಲ್ರೆಡಿ ಕೃತಿಕಾ ಬಿಗ್ ಬಾಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ಬಿಗ್ ಬಾಸ್. ನಾನು ಸ್ವಲ್ಪ ಕಡಿಮೆ ಅಂತ ಪ್ರೋಗ್ರಾಮ್ಸ್ ಎಲ್ಲ ನೋಡೋದಿಲ್ಲ. ಆಲ್ರೆಡಿ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದಾಳೆ. ಅದು ಬೇರೆ ಹೇಳ್ತಾಳೆ, ತಿನ್ಕೊಂಡು ಬಿಗ್ ಬಾಸ್ ನೋಡಿಕೊಂಡು ಟ್ರೈನ್ ಜರ್ನಿ ಮಾಡೋದೇ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ. ಇನ್ನು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ 1AC ವಾಶ್ರೂಮ್ಸ್ ಹೇಗಿರುತ್ತೆ ಅಂತ. ಯಾಕೆಂದರೆ ಇದು ಪ್ರೀಮಿಯಂ ಕ್ಲಾಸ್ ಅಲ್ವಾ, ಟ್ರೈನಲ್ಲಿ ಇರೋದ್ರಲ್ಲಿ ಇದು ಪ್ರೀಮಿಯಂ ಕ್ಲಾಸ್, ಹಾಗಾಗಿ ವಾಶ್ರೂಮ್ಸ್ ಎಲ್ಲ ಹೇಗಿರುತ್ತೆ ಅಂತ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ನಮಗೆ ಬಾತಿಂಗ್ ಏರಿಯಾ ಇರುತ್ತೆ. ನಿಮಗೆ ಬೇರೆ ಯಾವುದೇ ಟ್ರೈನ್ಸಲ್ಲಿ ನಮಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈಗ ಬನ್ನಿ ಬಾತ್ರೂಮ್ ಹೇಗಿದೆ ಅಂತ ನೋಡೋಣಂತೆ. ಇನ್ನೊಂದು ಭಾಗದಲ್ಲಿ ನಮಗೆ ನಾರ್ಮಲ್ ಆಗಿ ವೆಸ್ಟರ್ನ್ ಮತ್ತು ಇಂಡಿಯನ್, ಇದು ನೋಡಿ, ಇದು ವೆಸ್ಟರ್ನ್ ಸ್ಟೈಲು, ಇಂಡಿಯನ್ ಸ್ಟೈಲು ನಾರ್ಮಲ್ ಆಗೇ ಇದೆ, ಬಟ್ ಸ್ವಲ್ಪ ಕ್ಲೀನ್ ಆಗೇ ಇದೆ ಅಂತ ಹೇಳ್ಬೋದು. ಇದು ಇಂಡಿಯನ್ ಸ್ಟೈಲ್. ಇದು ವಾಶ್ ಬೇಸಿನ್ ಇದೆ, ಹಾಗೆ ಸೋಪ್ ಡಿಸ್ಪೆನ್ಸರ್ ಇದೆ, ಕ್ಲೀನಾಗೇ ಇದೆ ಇದು. ಇನ್ನು ಈ ಕಡೆ ಬಂದಾಗ ನಮಗೆ ಇದು ವೆಸ್ಟರ್ನ್ ಕಮೋಡ್ ಇರುತ್ತೆ ಇಲ್ಲಿ. ಇನ್ನು ವೆಸ್ಟರ್ನ್ ಕಮೋಡಲ್ಲೂ ಕೂಡ ನಮಗೆ ವಾಶ್ ಬೇಸಿನ್ ಇದೆ, ಸೋಪ್ ಡಿಸ್ಪೆನ್ಸರ್ ಇದೆ, ಮಿರರ್ ಇದೆ, ಕ್ಲೀನಾಗೇ ಇದೆ. ವಾಶ್ರೂಮ್ ಕೂಡ ಇಲ್ಲೂ ಕೂಡ ಅಷ್ಟೊಂದೇನು ಗಲೀಜಿಲ್ಲ, ಕ್ಲೀನಾಗೇ ಇದೆ ಅಂತ ಹೇಳ್ಬೋದು. ನೋಡಿ, ಇದು ಬಂದ್ಬಿಟ್ಟು ಬಾತ್ರೂಮ್. ಇದು ನಮಗೆ ಗೀಸರ್ ಕೂಡ ವ್ಯವಸ್ಥೆ ಇದೆ, ಏನಿಲ್ಲ ಈ ತರ ಪ್ಲೇನ್ ಆಗಿರುತ್ತೆ. ಹ್ಯಾಂಡ್ ಶವರ್ ಕೂಡ ಇರುತ್ತೆ, ಗೀಸರ್ ಕೂಡ ಇರುತ್ತೆ, ನಮ್ಗೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಹಂಗೆ ಜರ್ನಿ ಕಂಟಿನ್ಯೂ ಮಾಡ್ಬೋದು. ಸೇಮ್ ನಿಮ್ಗೆ ಹೋಟೆಲ್ ರೂಮ್ ಫೀಲ್ಸ್ ಬರುತ್ತೆ ನಿಮ್ಗೆ ಸೇಮ್, ಬಟ್ ಏನಂದ್ರೆ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ, ಸಪರೇಟ್ ಆಗಿ ಬಾತ್ರೂಮ್ ಇರುತ್ತೆ ಅಷ್ಟೇ. ಆಕ್ಚುಲಿ ನಮಗೆ ಕ್ಯಾಬಿನ್ ಸಿಕ್ಕಿದ್ರು ಕೂಡ ನಾವಿಬ್ಬರೇ ಇದ್ದೀವಿ, ಈ ಕಡೆ ಇನ್ನ ಇಬ್ರು ಯಾರು ಬಂದೇ ಇಲ್ಲ. ಸೊ ನಮಗೆ ಕೂಪ್ ಥರನೇ ಫೀಲಿಂಗ್ ಇದೆ, ಅದರಲ್ಲೂ 4 ಸೀಟ್ಸು. ಸೊ ನಾವೇ ಎಂಜಾಯ್ ಮಾಡ್ಬೋದು ಅನ್ಸುತ್ತೆ, ಬಟ್ ಗೊತ್ತಿಲ್ಲ ಯಾವ ಸ್ಟಾಪಲ್ಲಿ ಮತ್ತೆ ಇನ್ನ ಇಬ್ರು ಬರ್ತಾರೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ನಾವೇ ಕ್ಯಾಬಿನ್ನ ಎಂಜಾಯ್ ಮಾಡ್ತೀವಿ. ಇನ್ನು ಅದ್ರ ಜೊತೆಗೆ ನೀವು ಅನ್ಕೊಬೋದು ಫಸ್ಟ್ AC ಎಷ್ಟು ಕಂಫರ್ಟಬಲ್ ಇದೆಯೋ ಇದಷ್ಟೇ ಎಕ್ಸ್ಪೆನ್ಸಿವ್ ಕೂಡ. ಸೊ ನಮಗೆ ಇದರಲ್ಲಿ ಒಬ್ಬರಿಗೆ 1AC ನಮಗೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಬೆಂಗಳೂರಿನಿಂದ ಭುವನೇಶ್ವರ್ಗೆ 4,500 ಆಗಿದೆ. ಸೊ ನಿಮಗೆ ಫ್ಲೈಟ್ ಕಾಸ್ಟ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಸೇಮೇ ಆಗುತ್ತೆ, ಬಟ್ ನಮಗೆ ಏರ್ಪೋರ್ಟ್ದು ಕೂಡ 1 ಡೇ ಜರ್ನಿನೇ ಆಗುತ್ತೆ. ಇದರಲ್ಲೂ ಕೂಡ ನಮಗೆ 1 ಡೇ ಜರ್ನಿನೇ ಆಗುತ್ತೆ, ಬಟ್ ಇದರಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು, ನಮಗೆ ರೆಸ್ಟ್ ಕೂಡ ಸಿಗುತ್ತೆ. ಬಟ್ ಏರ್ಪೋರ್ಟಲ್ಲಿ ಆದರೆ ನಾವು 3 ಅವರ್ಸ್ ಮುಂಚೆ ಹೋಗಬೇಕು, ಬೋರ್ಡಿಂಗಿಗೆ ಮುಂಚೆ ಹೋಗಬೇಕು, ಆಮೇಲೆ ಮತ್ತೆ ಅಲ್ಲಿ ಇಳಿಬೇಕು. ಸೊ ಅದೆಲ್ಲ ತುಂಬ ಹಿಂಸೆ ಆಗುತ್ತೆ, ನಮಗೆ ರೆಸ್ಟ್ ಕೂಡ ಸರಿಯಾಗಿ ಆಗಲ್ಲ. ಅದಕ್ಕೆ ನಾವು ಟ್ರೈನ್ನ ಪ್ರಿಫರ್ ಮಾಡಿದ್ದು, ನಾವು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ. ಇನ್ನು ನಾವೀಗ ಹೋಗ್ತಿರೋ ಕಾಮಾಖ್ಯ ಎಕ್ಸ್ಪ್ರೆಸ್ಸಲ್ಲಿ ಇದರಲ್ಲಿ ಜನರಲ್ ಸ್ಲೀಪರ್ ಇಲ್ಲ, ನಿಮಗೆ ಎಲ್ಲ ಕೂಡ AC ಕೋಚೇ ಇರೋದು. 3AC ಇದೆ, 2AC ಇದೆ, ಮತ್ತೆ 1AC ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ಪ್ರೈಸ್ ಬಂದ್ಬಿಟ್ಟು 3AC ನೋಡಕ್ ಹೋದ್ರೆ ನಮಗೆ 1,700 ರೂಪಾಯಿ ಆಗಿರುತ್ತೆ. ಇನ್ನು ಅದ್ರ ಜೊತೆಗೆ 2AC ಬಂದ್ಬಿಟ್ಟು ನಮಗೆ 2,500 ಆಗಿರುತ್ತೆ. ಮತ್ತೆ 1AC ನಾನು ಆಗ್ಲೇ ಹೇಳ್ದಂಗೆ 4,500 ಆಗುತ್ತೆ ಒಬ್ರಿಗೆ. ಇನ್ನು ನಿಮಗೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ 3AC ಹೇಗಿರುತ್ತೆ, 2AC ಹೇಗಿರುತ್ತೆ, ಮತ್ತೆ 1AC ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟೋ ನೀವು ಅದರಲ್ಲಿ ಸೀಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೀವೇನಾದರೂ ಜನರಲ್ ಸ್ಲೀಪರ್ ಹೋಗ್ಬೇಕಂದ್ರೆ ನಿಮಗೆ ಬೇರೆ ಟ್ರೈನಲ್ಲಿ ಜನರಲ್ ಸ್ಲೀಪರ್ ಅವೈಲೇಬಲ್ ಇರುತ್ತೆ. ಅದರಲ್ಲಿ ನಮಗೆ ಪ್ರೈಸ್ ಬಂದ್ಬಿಟ್ಟು 650 ರೂಪಾಯಿ ಆಗಿರುತ್ತೆ. ಇದು ಲಾಂಗ್ ಜರ್ನಿ ಆಗಿರೋದ್ರಿಂದ ನಾವು 1AC ಪ್ರಿಫರ್ ಮಾಡಿದ್ವಿ. ಈ ಟ್ರೈನ್ ನಮ್ಮ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಮಗೆ ತಮಿಳುನಾಡಿಗೆ ಹೋಗುತ್ತೆ, ಜೋಲಾರ್ಪೇಟು, ಆಮೇಲೆ ಕಾಟ್ಪಾಡಿಯ, ಅಲ್ಲೆಲ್ಲ ತಮಿಳುನಾಡಿಗೆ ಹೋಗುತ್ತೆ. ತಮಿಳುನಾಡಿನಿಂದ ಮತ್ತೆ ನಮಗೆ ಆಂಧ್ರಾಗೆ ಬರುತ್ತೆ. ಆಂಧ್ರದಿಂದ ಮತ್ತೆ ಇದು ಒಡಿಸ್ಸಾಗೆ ಹೋಗುತ್ತೆ. ನಾವು ಭುವನೇಶ್ವರ್ನಲ್ಲಿ ಇಳ್ಕೊತೀವಿ. ಅದಾದ ನಂತರ ಮುಂದೆ ನಮಗೆ ಇದು ವೆಸ್ಟ್ ಬೆಂಗಾಲ್ಗೆ ಹೋಗುತ್ತೆ, ಪಶ್ಚಿಮ ಬಂಗಾಳಕ್ಕೆ ಹೋಗುತ್ತೆ. ಪಶ್ಚಿಮ ಬಂಗಾಳದಿಂದ ಕಾಮಾಖ್ಯಗೆ ಹೋಗುತ್ತೆ. ಕಾಮಾಖ್ಯ ಇರೋದು ಅಸ್ಸಾಂನಲ್ಲಿ, ಅದು ಒಂದು ಶಕ್ತಿಪೀಠನೂ ಹೌದು. ಅಸ್ಸಾಂನ ರಾಜಧಾನಿ ಗುವಾಹಟಿ ಅಂತ ಕರೀತಾರೆ. ಅಲ್ಲಿ ನಮಗೆ ಕಾಮಾಖ್ಯ ಶಕ್ತಿಪೀಠ ಕೂಡ ಇದೆ, ತುಂಬಾ ವಿಶೇಷವಾದ ಕ್ಷೇತ್ರ ಅದು ಕೂಡ. ತುಂಬಾ ಜನ ನಾರ್ತ್ ಈಸ್ಟ್ಗೆ ಹೋಗೋರು ಈ ಟ್ರೈನ್ ಪ್ರಿಫರ್ ಮಾಡ್ತಾರೆ. ಕಾಮಾಖ್ಯಕ್ಕೆ ಹೋಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಈ ಟ್ರೈನ್ ನಲ್ಲಿ ಹೋಗ್ಬೋದಾಗಿರುತ್ತೆ. ತುಂಬ ಲಾಂಗ್ ಹವರ್ಸ್ ಅಲ್ವಾ, ಅದಕ್ಕೆ ನಾವು ಕೆಲವೊಂದು ಮೂವೀಸ್ನ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ನಮ್ಮ ಪ್ರೈವೇಟ್ ಟಿವಿ, ಸದ್ಯಕ್ಕೆ ನಮ್ಮ ಪ್ರೈವೇಟ್ ರೂಮಿಗೆ ಒಂದು ಟಿವಿ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ನಾವು ಟ್ಯಾಬ್ನ ತೆಗೆದುಕೊಂಡು ಬಂದಿದ್ದೀವಿ ಮೂವೀಸ್ ನೋಡೋದಕ್ಕೆ ಅಂತ. ಬಟ್ ಗೊತ್ತಿಲ್ಲ ಮುಂದೆ ಏನಾದರೂ ನಮಗೆ ಈಗ ಆಗ್ತಿರೋ ಇಂಪ್ರೂವ್ಮೆಂಟ್ಸ್ ನೋಡಿದ್ರೆ ಮುಂದೆ ನಮಗೆ ಟಿವಿ ಕೂಡ ಬರ್ಬೋದು ಅಂತ ಅನ್ಸುತ್ತೆ ವಂದೇ ಭಾರತ್ನಲ್ಲಿ. ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ. ವಂದೇ ಭಾರತದ್ದು ಸ್ಲೀಪರ್ ಕೋಚ್ ಕೂಡ ಈಗ ಸದ್ಯಕ್ಕೆ ಬರ್ತಾ ಇದೆ, ಹೇಗಿರುತ್ತೆ ಅಂತ ನೋಡಬೇಕು. ಅದ್ರಲ್ಲಿ 1AC ಟಿವಿ ಬಂದರೂ ಬರ್ಬೋದು ಅಂತ ಅನ್ಸುತ್ತೆ. ಈಗ ನಾವು ಊಟನ ಆರ್ಡರ್ ಮಾಡಿದ್ದೀವಿ. ಇದನ್ನು ಈ ಕ್ಯಾಟ್ರಿಂಗಲ್ಲಿ ಮಾಡಿದ್ವಿ. ಇಲ್ಲಿ ಸ್ವಲ್ಪ
ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾವು ಈ ಕ್ಯಾಟ್ರಿಂಗಲ್ಲಿ ಬುಕ್ ಮಾಡಿದ್ದು. ಅದರಲ್ಲಿ ನಾವು ಊಟ 90 ರುಪೀಸ್ ಆಗಿದೆ. ನೋಡಿ, ಈ ಥರ ಒಂದು ಟೇಬಲ್ ಇರುತ್ತೆ. ಆರಾಮಾಗಿ ನಾವು ಮನೇಲಿ ಕೂತ್ಕೊಂಡು ಹೇಗೆ ಊಟ ಮಾಡ್ತೀವೋ ಹಾಗೆ ಊಟ ಮಾಡ್ಬೋದು. ಫುಡ್ ವೆರೈಟೀಸ್ಗೆ ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ ಕೂಡ ಇದೆ. ನೀವು ಅದರಲ್ಲಿ ಬೇಕಾದ್ರೆ ಯಾವ್ದು ಬೇಕಾದ್ರೂ ಆರ್ಡರ್ ಮಾಡ್ಕೋಬೋದು. ಆದಷ್ಟು ನಾವು ಸ್ವಲ್ಪ ಬರೀ ವೆಜ್ ಇರೋ ಹೋಟೆಲಲ್ಲೇ ಪ್ರಿಫರ್ ಮಾಡ್ತೀವಿ. ಹಾಗಾಗಿ ನಾವು ಈ ಕ್ಯಾಟ್ರಿಂಗಲ್ಲಿ ಬುಕ್ ಮಾಡಿದ್ದು. ತಮಿಳ್ನಾಡಲ್ಲೆಲ್ಲ ರಸಮ್ಮು, ಸಾಂಬಾರು ಎಲ್ಲ ನಮಗೆ ಕರ್ನಾಟಕ ಥರನೇ ಇರುತ್ತಲ್ಲ, ಹಾಗಾಗಿ ಬುಕ್ ಮಾಡಿದ್ದು. ನೋಡಿ, ಅನ್ನ ಇದೆ, ಪ್ಲೇನ್ ರೈಸ್ ಇದೆ, ಅದ್ರ ಜೊತೆಗೆ ನಮಗೆ ಹಪ್ಪಳ ಇದೆ, ಹಪ್ಪಳ ಕೊಟ್ಟಿದ್ದಾರೆ. ಒಂದು ರೀತಿಯ ಪಲ್ಯ ಇದೆ, ಇದು ಮ್ಯಾಂಗೋ ಪಿಕಲ್, ಇದು ಉಪ್ಪಿನಕಾಯಿ ಇದೆ. ಒಂದು ಸಾಂಬಾರಿದೆ, ರಸಮ್ ಇದೆ, ಇದು ಪ್ಯಾಕೆಟ್ಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದು ಮಜ್ಜಿಗೆ ಇದೆ, ಮತ್ತು ಒಂದು ಟಿಶ್ಯೂ, ಒಂದು ಸ್ಪೂನ್ ಕೊಟ್ಟಿದ್ದಾರೆ. ಈಗ ಊಟ ಮಾಡೋಣಂತೆ, ನೋಡೋಣ ಹೇಗಿದೆ ಅಂತ. ಎಲ್ಲ ಒಂಥರ ಬಾಯ್ಲ್ಡ್ ರೈಸ್ ಥರ ಅನಿಸುತ್ತೆ. ರಸಮ್ ಫಸ್ಟ್ ಸಾಂಬಾರು ಹಾಕ್ಕೋತೀನಿ. ಅನ್ನನೂ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ, ಹಪ್ಪಳ ಬೇರೆ ಕೊಟ್ಟಿದ್ದಾರಲ್ಲ, ಪಲ್ಯನೂ ಚೆನ್ನಾಗಿದೆ. ಇಲ್ಲಿ ಪ್ಯಾಂಟ್ರಿ ಸರ್ವಿಸ್ಗಿನ್ನ ಆ್ಯಕ್ಚುಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓವರಾಲ್ ಊಟ ತುಂಬಾ ಚೆನ್ನಾಗಿದೆ. ಈಗ ನಮ್ದು ಇನ್ನೇನು ಊಟ ಮುಗೀತು. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅನ್ನ, ಸಾರು, ಮಜ್ಜಿಗೆ ಎಲ್ಲ ಇದ್ದಿದ್ರಿಂದ ಫುಲ್ ಸ್ಯಾಟಿಸ್ಫೈ ಆಯ್ತು. ಫುಲ್ ಹೊಟ್ಟೆ ತುಂಬಿಟ್ಟಿದೆ. ಇನ್ನು ಈಗ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ನಮಗೆ ಈವ್ನಿಂಗ್ ಆಗೋಗುತ್ತೆ. ನೈಟ್ ನಾವು ವಿಜಯವಾಡ ತಲುಪ್ತಿದ್ದೀವಿ. ಆಲ್ರೆಡಿ ಅರ್ಧ ದಿನ ಆಗೋಯ್ತು. ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗಿಲ್ಲ ನಮಗೆ. ನೋಡಿ, ಇಲ್ಲಿ ಹೊರಗಡೆ ಕೂಡ ಗಾಳಿ ಬೆಳಕಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಪ್ರೇಟ್ ಕ್ಯಾಬಿನ್ಸ್ ತರ ಇದೆ. ಒಳ್ಳೆ ನೋಡಿದ್ರೆ ನಮಗೆ ಸೇಮ್ ಲಾಡ್ಜ್ ಇರಲ್ವಾ, ಆ ತರ ಅಂತ ಅನ್ಸುತ್ತೆ. ತುಂಬಾನೇ ಕಂಫರ್ಟಬಲ್ ಆಗಿದೆ. ನೀವು ಏನಾದರೂ ಒಂದ್ಸಲನೂ ಈ 1 AC ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ನೀವು ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಗ್ರೂಪ್ ಎಲ್ಲ ಫ್ಯಾಮಿಲಿ ಬಂತು ಅಂದಂತೂ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು. ಆರಾಮಾಗಿ ಒಂದ್ ಕಡೆ ರೂಮ್ ತರ ಸೇರ್ಕೊಂಡು ಎಲ್ಲರೂ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು, ಯಾರಿಗೂ ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ. ನಿಮ್ಗೂ ತುಂಬಾ ಪ್ರೈವಸಿ ತರ ಇರುತ್ತೆ. ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದನ್ನ. ಸಾಧಾರಣವಾಗಿ ನಮಗೆ 2 ಟೈರ್ AC ನಲ್ಲಿ ಹಾಗೆ 3 ಟೈರ್ AC ನಲ್ಲಿ ಈ ಭಾಗದಲ್ಲಿ ನಮಗೆ ಸೈಡ್ ಅಪ್ಪರ್, ಸೈಡ್ ಲೋಯರ್ ಇರುತ್ತೆ. ಹಾಗೆ ಇನ್ನೊಂದು ಭಾಗದಲ್ಲಿ ನಮಗೆ 3 ಸೀಟ್ಸ್ ಅಥವಾ 2 ಸೀಟ್ಸ್ ಇರುತ್ತೆ. ಬಟ್ ಇಲ್ಲಿ ಏನಂದ್ರೆ ಈ ತರ ಕ್ಯಾಬಿನ್ಸ್ ಇರುತ್ತೆ. ಇಲ್ಲಿ ಸಪರೇಟ್ ಆಗಿ ಇಲ್ಲಿ ಯಾವುದೇ ಇರೋದಿಲ್ಲ. ಇಲ್ಲಿ ನಮಗೆ ಕಾರಿಡಾರ್ ತರ ಇರುತ್ತೆ ಓಡಾಡೋದಿಕ್ಕೆ ಅಂತ. ಪ್ರತಿಯೊಂದು ಕಡೆನೂ ನೋಡಿ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಒಳಗಡೆನೂ ಅಷ್ಟೇ ತುಂಬಾನೇ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಒಂಚೂರು ಗಲೀಜಿಲ್ಲ. ವಾಶ್ರೂಮ್ಸ್ ಅಷ್ಟೇ ತುಂಬಾನೇ ಕ್ಲೀನ್ ಆಗಿದೆ. ಇನ್ನು ಇಲ್ಲಿ ನಮಗೆ ಈ ಬೆಡ್ ಸ್ಪ್ರೆಡ್ಸ್ ಆಗಿರ್ಬೋದು, ರಗ್ ಆಗಿರ್ಬೋದು, ಇದನ್ನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 3 AC ಅಲ್ಲಿ ನಾರ್ಮಲ್ ಆಗಿರುತ್ತೆ, ಬಟ್ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿನ ರಗ್ಗು. ಮತ್ತು ಅದ್ರ ಜೊತೆಗೆ ನಮ್ಗೆ ಇಲ್ಲಿ 2 ಬ್ಲ್ಯಾಂಕೆಟ್ಟು ಮತ್ತು ಟವಲ್ ಕೂಡ ಕೊಟ್ಟಿರ್ತಾರೆ. ನಮಗೆ 3 AC ಅಲ್ಲಿ ಟವಲ್ ಕೊಡೋದಿಲ್ಲ, ಬಟ್ ನಮ್ಗೆ 1 AC ಅಲ್ಲಿ ಟವಲ್ ಕೂಡ ಇರುತ್ತೆ. ಈ ಕೋಚಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಮಗೆ ಜನರಲ್ ಆಗಿ 3 AC 2 AC ನಲ್ಲಿ ತುಂಬಾ ಜನ ಓಡಾಡ್ತಿರ್ತಾರೆ, ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲ ಅಂದ್ರೆ ನಮ್ಗೆ ಸಪರೇಟ್ ರೂಮ್ ತರ ಇರುತ್ತಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಈಗ ಮಧ್ಯಾಹ್ನ 2:30 ಆಗಿದೆ. ಹತ್ತತ್ರ ನಾವು ಪೆರಂಬೂರ್ ಹತ್ರ ಬಂದಿದ್ದೀವಿ. ಈ ಪೆರಂಬೂರ್ ಅಂದ್ರೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ತಮಿಳುನಾಡಿನ ರಾಜಧಾನಿಯಾದ ಚೆನ್ನೈ ನಗರಕ್ಕೆ ಬಂದಿದ್ದೀವಿ. ನಮಗೆ ಹೇಗೆ ಯಶವಂತಪುರ, ಯಲಹಂಕ, ಹಾಗೆ SMVT ಈ ತರ ವಿವಿಧ ರೈಲ್ವೆ ಸ್ಟೇಷನ್ ಇರುತ್ತೆ, ಇಲ್ಲೂ ಕೂಡ ನಮಗೆ ಪೆರಂಬೂರ್ ಅನ್ನೋದು ಒಂದು ಸಪರೇಟ್ ರೈಲ್ವೆ ಸ್ಟೇಷನ್ ಆಗಿರುತ್ತೆ. ಹತ್ತತ್ರ ನಾವು ಇವಾಗ ಚೆನ್ನೈಗೆ ಬಂದಿದ್ದೀವಿ. ಚೆನ್ನೈಯಿಂದ ಮತ್ತೆ ಇವಾಗ ನಾವು ಆಂಧ್ರ ಪ್ರದೇಶನ ಎಂಟರ್ ಆಗ್ತಿದ್ದೀವಿ. ಬನ್ನಿ ಇವಾಗ ಪೆರಂಬೂರ್ ರೈಲ್ವೆ ಸ್ಟೇಷನ್ ನೋಡೋಣ ಅಂತ. ಈಗ ಟೈಮು 4:45 ಆಗಿದೆ. ನಾವಿನ್ನೇನು 5 ಗಂಟೆಗೆ ಗೂಡೂರು ಜಂಕ್ಷನ್ ನ ರೀಚ್ ಆಗ್ತಿದೀವಿ. ಗೂಡೂರ್ ಆದ್ಮೇಲೆ ನಮ್ಗಿರೋ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ವಿಜಯವಾಡಾನೆ. ಇನ್ ಮಧ್ಯ ನಮ್ಗೆ ಯಾವುದೇ ಸ್ಟಾಪ್ಸ್ ಇಲ್ಲ. ಇನ್ನು ಅದೇ ರೀತಿ ನಿಮ್ಗೆ ಊಟ ಬೇಕು ಅಂದ್ರೆ ನೀವು ಗೂಡೂರು ಜಂಕ್ಷನ್ ಅಲ್ಲೂ ನೀವು ಆರ್ಡರ್ ಮಾಡ್ಕೋಬಹುದಾಗಿರುತ್ತೆ. ಝೊಮ್ಯಾಟೊ ಅಲ್ಲಿ ಈ ಜಂಕ್ಷನ್ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಇಲ್ಲಿ ಒಂದು 5-6 ರೆಸ್ಟೋರೆಂಟ್ಸ್ ಇದೆ. ಸೊ ಅದ್ರಲ್ಲಿ ನೀವು ಊಟ ಆರ್ಡರ್ ಮಾಡ್ಕೋಬಹುದು. ಇನ್ನ ನಮ್ಮ ಟ್ರೈನ್ ಸ್ಪೀಡ್ ನೋಡಿ, ಈಗ 116 ಕಿಲೋಮೀಟರ್/ಅವರ್ ಅಲ್ಲಿ ಹೋಗ್ತಿದೆ ಟ್ರೈನು. ತುಂಬಾನೇ ಫಾಸ್ಟ್ ಆಗಿ ಹೋಗ್ತಿದೆ. ಇನ್ನು ಗೂಡೂರ್ ಬಂದ್ಬಿಟ್ಟು ನಮ್ಗೆ ಆಂಧ್ರ ಪ್ರದೇಶದಲ್ಲಿ ಇರುತ್ತೆ. ನಮ್ಗೆ ಪೆರಂಬೂರ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಷನ್ ನಮ್ಗೆ ಗೂಡೂರೇ. ಈಗ ರಾತ್ರಿ 9 ಗಂಟೆ ಆಗಿದೆ. ನಾವು ಕೃಷ್ಣಾ ನದಿ ಮೇಲಿದ್ದೀವಿ. ಈ ಬ್ರಿಡ್ಜ್ ಕೆಳಗಡೆ ಕಾಣ್ತಾ ಇದೆ. ನಾವು ಕೃಷ್ಣಾ ನದಿ ಮೇಲಿದ್ದೀವಿ. ಬಟ್ ನಮ್ಗೆ ವಿಜಯವಾಡದ ಕನಕದುರ್ಗಾ ದೇವಿ ದೇವಸ್ಥಾನ ಕಾಣ್ತಾ ಇದೆ.
ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು ಈ ಕ್ಷೇತ್ರ. ಇದಕ್ಕೆ ಕೂಡ ನಾವು ಒಮ್ಮೆ ಒಂದ್ಸಲ ಬರ್ಬೇಕು ಅಂತ ಅನ್ಕೊಂಡಿದೀವಿ. ನೆಕ್ಸ್ಟ್ ಯಾವಾಗ ಆಗುತ್ತೋ ಈ ವಿಜಯವಾಡಕ್ಕೆ ಬಂದು ಇಲ್ಲಿ ಕನಕದುರ್ಗ ಅಮ್ಮನವರ ದೇವಸ್ಥಾನ, ಹಾಗೆ ಪಾನ್ಕಲ್ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಇದೆ, ಅದು ಕೂಡ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಗೆ ಈಗ ಲೈಟಿಂಗ್ಸ್ ತೋರಿಸ್ತೀನಿ, ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಗೊತ್ತಾ. ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಗೊತ್ತಿಲ್ಲ. ತುಂಬಾನೇ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಿದೆ, ಬನ್ನಿ ತೋರಿಸ್ತೀನಿ ಈಗ. ನಮ್ಮ ಊಟ ಬಂತು ವಿಜಯವಾಡದಲ್ಲಿ. ಎಷ್ಟೊಂದು ವೆರೈಟೀಸ್ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ಫಸ್ಟು ದೋಸೆ ಆರ್ಡರ್ ಮಾಡಿದ್ವಿ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಆಮೇಲೆ ಅದು ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಮತ್ತೆ ಅವ್ರು ತಂದು ಕೊಟ್ಟರು. ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಬೇರೆ ಆರ್ಡರ್ ಮಾಡಿದ್ವಿ. ಅದರಲ್ಲಿ ನಾವು ಊಟನ ಆರ್ಡರ್ ಮಾಡಿದ್ವಿ. ಆಮೇಲೆ ಆಂಧ್ರದ ಪುಳಿಯೋಗರೆ ಫೇಮಸ್ ಅಂತ ಅದನ್ನು ಆರ್ಡರ್ ಮಾಡಿದ್ವಿ. ಅದಕ್ಕೆ ಇದನ್ನು ಓಪನ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಇನ್ ಕೇಸ್ ಏನಾದರೂ ಚೆನ್ನಾಗಿದ್ರೆ ನಾಳೆ ತಿನ್ಬೋದಾ ಅಂತ. ಬಟ್ ತುಂಬಾ ವೆರೈಟೀಸ್ ಇದೆ. ನಾವು ಮನೆಯಲ್ಲೂ ಇಷ್ಟೊಂದು ತಿಂತಿರ್ಲಿಲ್ಲ ಅಂತ ಅನ್ಸುತ್ತೆ. ದೋಸೆ ಹಲ್ದಿರಾಮ್ಸಲ್ಲೇ ಆರ್ಡರ್ ಮಾಡಿದ್ವಿ. ಸೆಟ್ ದೋಸೆ ಆರ್ಡರ್ ಮಾಡಿದ್ವಿ. ಹಾಗೆ ಒಂದು ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ಜೀರಾ ರೈಸು, ಆಮೇಲೆ ಗ್ರೇವಿ ಕೊಟ್ಟಿದ್ದಾರೆ, ಹಾಗೆ ದಾಲ್ ಫ್ರೈ ಇದೆ. ಜೊತೆಗೆ ನಮಗೆ ರೋಟಿ ಕೂಡ ಇದೆ. ಅದ್ರ ಜೊತೆಗೆ ಕರಿ ಕೂಡ ಇದೆ. ಚಟ್ನಿ ಇದೆ, ಕರಿ ಇದೆ. ತುಂಬ ವೆರೈಟೀಸ್ ಇದೆ. ಯಾವ್ದು ತಿನ್ನಬೇಕೋ ಯಾವ್ದು ಬಿಡಬೇಕೋ ಗೊತ್ತಿಲ್ಲ. ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ನಾವು ಆಲ್ಮೋಸ್ಟ್ ಒಡಿಸ್ಸಾನ ರೀಚ್ ಆಗ್ತೀವಿ. ಆಲ್ಮೋಸ್ಟ್ ನಮ್ಮ ಅರ್ಧ ದಾರಿ ಬಂದ್ಬಿಟ್ಟಿದ್ದೀವಿ. ವಿಜಯವಾಡ ಅಂದರೆ ಆಲ್ಮೋಸ್ಟ್ ನಮಗೆ ಕರೆಕ್ಟಾಗಿ ಅರ್ಧ ದಾರಿ ಅಂತ ಅನ್ಕೋಬೋದು. ನಾಳೆ ಬೆಳಗ್ಗೆ ನಾವು ಭುವನೇಶ್ವರ್ನ ರೀಚ್ ಆಗ್ತಿದ್ದೀವಿ. ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಈಗ ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಏನೂ ಇರೋದಿಲ್ಲ. ಆರಾಮಾಗಿರುತ್ತೆ ಈ ಜರ್ನಿ. ಮಾರ್ನಿಂಗ್ ನಾವು ಒರಿಸ್ಸಾ ತಲುಪ್ತೀವಿ. ಭುವನೇಶ್ವರ್ಗೆ ಹೋಗೋದಕ್ಕೆ ತುಂಬಾ ಸ್ಟಾಪ್ಸ್ ಇದೆ. ಅದರಲ್ಲಿ ಖಂಡ್ರಾ ರೋಡ್ ಆಗಿರ್ಬೋದು, ಹಾಗೆ ಬ್ರಹ್ಮಪುರ ಆಗಿರ್ಬೋದು, ತುಂಬಾ ಸ್ಟಾಪ್ಸ್ ಇದೆ. ಮಾರ್ನಿಂಗ್ 9:30 ಅಂತ ತೋರಿಸ್ತಾ ಇದೆ. ಹೊರಗಡೆ ಟೆಂಪ್ರೇಚರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ವಿಂಟರಲ್ಲಿ ಬಂದಿರೋ ಕಾರಣ ನಮಗೆ ಇಲ್ಲೆಲ್ಲ ಈ ಸೀ ಶೋರ್ ಇದು ಸುತ್ತ ನಮಗೆ ಸಮುದ್ರದ ಪಕ್ಕದಲ್ಲೇ ಹೋಗೋದು. ಹಾಗಾಗಿ ತುಂಬಾ ಸೆಕೆ ಇರುತ್ತೆ. ಈಗ ವಿಂಟರಲ್ಲಿ ನಾವು ಏನು ಬಂದಿದ್ದೀವಿ, ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ವಿಸಿಟ್ ಮಾಡೋದಕ್ಕೆ. ಮತ್ತೆ ಇನ್ನು ನಾಳೆ ಭೇಟಿ ಆಗೋಣಂತೆ. ಅಲ್ಲಿಯ ತನಕ ಗುಡ್ ನೈಟ್. ಎಲ್ರಿಗೂ ಶುಭೋದಯ. ಈಗ ಟೈಮ್ 8:30 ಆಗಿದೆ. ನಮ್ಗಂತೂ ರಾತ್ರಿ ಒಳ್ಳೆ ನಿದ್ದೆ ಬಂತು. ಇನ್ 1 ಗಂಟೆಯಲ್ಲಿ ನಾವು ಭುವನೇಶ್ವರಲ್ಲಿ ಇಳಿತೀವಿ. ಈಗ ಹತ್ತತ್ರ ನಾವು ಕುದ್ರಾ ಜಂಕ್ಷನ್ ಹತ್ರ ಇದೀವಿ. 9:30ಗೆ ನಮ್ಮ ಟ್ರೈನು ಭುವನೇಶ್ವರ್ ರೀಚ್ ಆಗುತ್ತೆ. ಅಲ್ಲಿಂದ ಮತ್ತೆ ನಾವು ಪೂರಿಗೆ ಹೋಗ್ಬೇಕು. ಅದಕ್ಕೆ ನಾವು ವಂದೇ ಭಾರತ್ ಟ್ರೈನ್ನ ಬುಕ್ ಮಾಡ್ಕೊಂಡಿದೀವಿ. ನಮ್ಗೆ ಭುವನೇಶ್ವರಿಂದ ಪೂರಿಗೆ 60 ಕಿಲೋಮೀಟರ್ ಆಗಿರುತ್ತೆ. 1 ಅವರ್ ಜರ್ನಿ ಆಗುತ್ತೆ. ನೀವು ಬೇಕಿದ್ರೆ ಬಸ್ಸಲ್ಲಿ ಬೇಕಿದ್ರು ಹೋಗ್ಬೋದು. ನಾವು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗೋದೇನ್ ಬೇಡ. ಇನ್ನೇನು 1 ಅವರಲ್ಲಿ 11:30ಗೆ ನಮ್ಗೆ ಟ್ರೈನ್ ಇದೆ ವಂದೇ ಭಾರತ್. ಅದಕ್ಕೆ ನಾವು ಟ್ರೈನಲ್ಲೇ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ, ಬೇಗ ರೀಚ್ ಆದ್ರೆ ನಾವು ಆದ್ರೆ ಬಸ್ಸಲ್ಲಿ ಹೋಗ್ತೀವಿ. ಪ್ರಸ್ತುತ ನಮ್ಗೆ ಚಿಲಿಕಾ ಲೇಕ್ ಕಾಣುತ್ತೆ. ಬನ್ನಿ ಚಿಲಿಕಾ ಲೇಕ್ ನೋಡೋಣ. ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತೀನಿ. ಸೂಪರ್ ಲೇಕ್ ಇದು. ಈಗ ನೀವು ನೋಡ್ತಿರೋದು ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಇದನ್ನ ಚಿಲಿಕಾ ಲೇಕ್ ಅಂತ ಕರೀತಾರೆ. ಇದು ನಮ್ಗೆ ಒಡಿಸ್ಸಾನಲ್ಲಿರೋದು. ಇದು ನಮ್ಗೆ 3 ಜಿಲ್ಲೆಯಲ್ಲಿ ಹರಡಿಕೊಂಡಿದೆ. ತುಂಬಾ ದೊಡ್ಡ ಸರೋವರ ಅಂತ ಹೇಳ್ಬೋದು. ಪೂರಿ ಜಗನ್ನಾಥಕ್ಕೆ ಬಂದವರು ಜನರಲ್ ಆಗಿ ಈ ಚಿಲಿಕಾ ಲೇಕ್ಗೂ ಬರ್ತಾರೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಟೈಮ್ ಇತ್ತು ಅಂದ್ರೆ 1 ದಿನ ಈ ಚಿಲಿಕಾ ಸರೋವರನ ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ಇಲ್ಲಿ ವಿಶೇಷವಾದ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಈ ಚಿಲಿಕಾ ಲೇಕ್ಗೆ ಹೋಗಿ ಬರೋದಕ್ಕೆ ಪರ್ ಪರ್ಸನ್ 300 to 400 ತೆಗೆದುಕೊಳ್ತಾರೆ. ತುಂಬಾನೇ ಪ್ರೈವೇಟ್ ಟ್ಯಾಕ್ಸಿ ಕೂಡ ಅವೈಲೇಬಲ್ ಇರುತ್ತೆ. ನೀವು ಜಾಸ್ತಿ ಜನ ಇದ್ರೆ ಪ್ರೈವೇಟ್ ಟ್ಯಾಕ್ಸಿನಲ್ಲಿ ಕೂಡ ಹೋಗಿ ಬರ್ಬೋದಾಗಿರುತ್ತೆ. ಇನ್ನು ಬೋಟ್ ಕಾಸ್ಟ್ ಬಂದ್ಬಿಟ್ಟು 3,500 ರೂಪಾಯಿ ಆಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಅದೃಷ್ಟ ಇತ್ತು ಅಂದ್ರೆ ನೀವು ಡಾಲ್ಫಿನ್ ಕೂಡ ನೋಡ್ಬೋದಾಗಿರುತ್ತೆ. ಒಂದೊಂದ್ಸಲ ಡಾಲ್ಫಿನ್ ಕೂಡ ಕಾಣುತ್ತೆ. ನಾವು ಪ್ರಸ್ತುತ ಕುದ್ರಾ ಜಂಕ್ಷನ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಮಗೆ ಪೂರಿಗೆ ಸಪ್ರೇಟ್ ಲೈನ್ ಇದೆ. ಬಟ್ ನಾವು ವಂದೇ ಭಾರತ್ ಭುವನೇಶ್ವರಲ್ಲಿ ಬುಕ್ ಮಾಡ್ಕೊಂಡಿರೋದ್ರಿಂದ ನಾವು ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದು ವಂದೇ ಭಾರತ್ ಕೂಡ ಈ ಕುದ್ರಾ ಜಂಕ್ಷನ್ಗೆ ಬಂದು ಇಲ್ಲಿಂದ ಪೂರಿಗೆ ಹೋಗುತ್ತೆ. ಇಲ್ಲಿಂದ ಸಾಕಷ್ಟು ಪ್ಯಾಸೆಂಜರ್ ಟ್ರೈನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಮ್ಮ ಟ್ರೈನಲ್ಲಿರೋ ನಾಯಿಗಳಿಗೆಲ್ಲ ಈಗ ವಾಕಿಂಗ್ ಟೈಮ್ ಆಗಿದೆ. ಎಲ್ಲ ವಾಕ್ ಮಾಡಿಸ್ತಾ ಇದ್ದಾರೆ. ಈಗ ನಾವು ಭುವನೇಶ್ವರ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಇಲ್ಲಿಂದ ನಾವು ವಂದೇ ಭಾರತ್ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ವಂದೇ ಭಾರತ್ ಟ್ರೈನ್ಗೆ ಹೋಗಿದ್ವಿ. ಗುರುವಾಯೂರಿಗೆ ಹೋಗಿದ್ವಿ, ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬಾನೇ ವಂದೇ ಭಾರತ್ಗಳಿಗೆ ಹೋಗಿದ್ವಿ. ಬಟ್ ನಾರ್ತ್ ಇಂಡಿಯಾನಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಟ್ರೈನ್ ಇರೋದು ಆಕ್ಚುಲಿ 11:30ಗೆ. ನಮ್ಗೆ ಇನ್ನ ಕೂಡ ಅರ್ಧ ಗಂಟೆ ಟೈಮ್ ಇದೆ. ಇನ್ನು ನಿಮ್ಗೆ ಏನಾದ್ರು ನೀವು ವಂದೇ ಭಾರತ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಮೆಮು ಕೂಡ ಸಾಕಷ್ಟು ಇದೆ ಭುವನೇಶ್ವರಿಂದ ಪೂರಿಗೆ. ಸೊ ನೀವು ಆ ಜನರಲ್ ಟ್ರೈನ್ ಅಲ್ಲಿ ಕೂಡ ಹೋಗ್ಬೋದಾಗಿರತ್ತೆ. ಜನರಲ್ ಆಗಿ ಈ ನಾರ್ತ್ ಇಂಡಿಯಾಗೆ ಬಂದ್ಬಿಟ್ರೆ ಟ್ರೈನ್ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಹಾಗೆ ಸ್ವಲ್ಪ ಕ್ಲೀನ್ಲಿನೆಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ವಂದೇ ಭಾರತ್ನ ನಾವು ಬುಕ್ ಮಾಡ್ಕೊಂಡಿರೋದು.
ನಿಮಗೆ ಟೈಮ್ ಕಮ್ಮಿ ಇದ್ರೆ ನೀವು ಬಸ್ಸಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಜನರಲ್ ಟ್ರೈನ್ಸ್ ಅಲ್ಲಿ ಹೋಗ್ಬೋದಾಗಿರತ್ತೆ. ಬಟ್ ಲಿಟ್ರಲಿ ಫಸ್ಟ್ ಕ್ಲಾಸ್ ಟ್ರೈನಲ್ಲಿ ನಾವು ಬಂದರೆ ಜರ್ನಿ ಮಾತ್ರ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ. ನಾವು ಆಲ್ಮೋಸ್ಟ್ 24 ಗಂಟೆ ಸತತ ಜರ್ನಿ ಮಾಡ್ಕೊಂಬಂದಿದ್ದು ಒಂಚೂರು ಟಯರ್ಡ್ನೆಸ್ ಇಲ್ಲ ಅಂತ ಹೇಳ್ಬೋದು. ಫೈನಲಿ ನಮ್ಮ ವಂದೇ ಭಾರತ್ ಬರ್ತಾ ಇದೆ. ಈ ಸಲ ಬರ್ತಿರೋದು ನಮಗೆ ಆರೆಂಜ್ ಕಲರ್ ವಂದೇ ಭಾರತ್. ಈಗ ತಾನೇ ನಾವು ವಂದೇ ಭಾರತ್ನ ಬೋರ್ಡ್ ಮಾಡಿದ್ದೀವಿ ಭುವನೇಶ್ವರದಿಂದ. ವಂದೇ ಭಾರತ್ ಹತ್ತಿದ ತಕ್ಷಣ ನಮಗೆ ವಾಟರ್ ಬಾಟಲ್ ಕೊಟ್ಟರು, ಹಾಗೆ ತಿಂಡಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ತಿಂಡಿನಲ್ಲಿ ಏನೇನಿದೆ ಅಂತ ನೋಡೋಣಂತೆ. ಜನರಲ್ ಆಗಿ ನಮಗೆ ಸೌತ್ ಇಂಡಿಯಾದಲ್ಲಾದರೆ ಇಡ್ಲಿ, ವಡೆ, ಪೊಂಗಲ್ಲು, ಉಪ್ಪಿಟ್ಟು ಆ ಥರದ್ದಿರುತ್ತೆ. ನಾರ್ತ್ ಇಂಡಿಯನ್ ವಂದೇ ಭಾರತಲ್ಲಿ ಹೇಗಿರುತ್ತೆ ಅಂತ ನೋಡೋಣಂತೆ ಬನ್ನಿ. ನಮಗೆ ಚಪಾತಿ ಕೊಟ್ಟಿದ್ದಾರೆ, ಹಾಗೆ ಒಂದು ರೀತಿಯ ಜೀರಾ ರೈಸ್ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ದಾಲ್ ಕೊಟ್ಟಿದ್ದಾರೆ, ಹಾಗೆ ಚಪಾತಿಗೆ ನಂಚ್ಕೊಳ್ಳೋದಕ್ಕೆ ಅಂತ ಪನ್ನೀರ್ ಕರಿ ಕೊಟ್ಟಿದ್ದಾರೆ, ಹಾಗೆ ಒಂದು ರೀತಿಯ ಪಲ್ಯ ಕೊಟ್ಟಿದ್ದಾರೆ, ಒಂಥರ ಡ್ರೈ ಪಲ್ಯ ಥರ ಇದೆ, ಹಾಗೆ ಮೊಸರಿದೆ. ಇಷ್ಟು ವೆರೈಟೀಸ್ ಕೊಟ್ಟಿದ್ದಾರೆ ನಮಗೆ. ಈಗ ಫಸ್ಟ್ ಚಪಾತಿ ಟ್ರೈ ಮಾಡೋಣಂತೆ ವಿತ್ ಪನೀರ್ ಕರಿ. ಟೇಸ್ಟ್ ಚೆನ್ನಾಗೇ ಇದೆ. ಆಕ್ಚುಲಿ ಚಪಾತಿ ಸ್ವಲ್ಪ ಗಟ್ಟಿ ಇದೆ ನಮ್ ಕಡೆ ಸಿಗೋಕ್ಕಿಂತ, ಬಟ್ ಪರವಾಗಿಲ್ಲ, ಚೆನ್ನಾಗೇ ಇದೆ. ಇದು ಆಲೂ ಫ್ರೈ ತರ ಏನೋ ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿದೆ ಅಲ್ಲ ತಿಂಡಿ? ಓವರ್ ಆಲ್ ಚೆನ್ನಾಗಿದೆ ಫುಡ್. ಈಗ ನಮ್ದು ಊಟ ಎಲ್ಲ ಆಯ್ತು. ಊಟ ಆದ್ಮೇಲೆ ನಮ್ಗೆ ಅಮೂಲ್ ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ವೆನಿಲಾ ಐಸ್ ಕ್ರೀಮು. ಸೊ ನಮ್ಗೆ ಫುಡ್ ಹೊರಗಡೆ ಕಂಪೇರ್ ಮಾಡಿದ್ರೆ ವಂದೇ ಭಾರತಲ್ಲಿ ಸ್ವಲ್ಪ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಚೆನ್ನಾಗಿ ತಿಂದಿದೀವಿ. ಪೂರಿಯಲ್ಲಿ ನೋಡ್ಬೇಕು ಯಾವ ರೀತಿ ಫುಡ್ ಇರುತ್ತೆ ಅಂತ. ಇನ್ನು ನಮ್ಗೆ ಭುವನೇಶ್ವರಿಂದ ಪೂರಿಗೆ ನಮ್ಗೆ ಒಬ್ರಿಗೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 600 ರುಪೀಸ್ ಏನೋ ಬಿದ್ದಿದೆ. ಸೊ ಅದ್ರಲ್ಲಿ ಫುಡ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ವರ್ತ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಾವು ಹೊರಗಡೆ ಊಟ ಮಾಡಿದಿದ್ರು ನಮ್ಗೆ ಇಷ್ಟೇ ಪ್ರೈಸ್ ಆಗಿರೋದು. ಸೊ ವಿತ್ ಜರ್ನಿ ಪ್ಲಸ್ ಫುಡ್ ಅಲ್ವಾ, ಸೊ ವರ್ತ್ ಅಂತ ಹೇಳ್ಬೋದು. ಇನ್ನೇನು 5 ಮಿನಿಟ್ಸಲ್ಲಿ ನಾವು ಪೂರಿನ ರೀಚ್ ಆಗ್ತಾ ಇದ್ದೀವಿ. ಈ ರೈಲ್ವೆ ಸ್ಟೇಷನಿಂದ ನಾವು ರೂಮ್ಗೆ ಹೋಗಬೇಕಾಗತ್ತೆ. ಇಲ್ಲಿ ನಿಮಗೆ ರೂಮ್ಸ್ ತುಂಬಾ ವೆರೈಟೀಸ್ ಆಫ್ ರೂಮ್ಸ್ ಅವೈಲಬಲ್ ಇರುತ್ತೆ. ಅದರಲ್ಲಿ ದೇವಸ್ಥಾನದ ರೂಮ್ಸ್ ಆಗಿರ್ಬೋದು, ಹಾಗೆ ಪ್ರೈವೇಟ್ ರೂಮ್ಸ್ ಆಗಿರ್ಬೋದು, ಸಾಕಷ್ಟು ರೂಮ್ಸ್ಗಳು ಅವೈಲಬಲ್ ಇರುತ್ತೆ. ಫೈನಲಿ ಇವಾಗ ಪೂರಿ ರೀಚ್ ಆಗಿದ್ದೀವಿ. ಪೂರಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಆಟೋ ತಗೊಂಡು ಹೋಗಬೇಕಾಗತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಇದೆ ನೋಡಿ, ಇದರಲ್ಲೇ ನಾವು ಬಂದಿದ್ದು. ಫೈನಲಿ ಈಗ ಪೂರಿನಲ್ಲಿ ಆಟೋನಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ರೇಟ್ಸ್ ಎಲ್ಲ ಸಿಕ್ಕಾಪಟ್ಟೆನೆ ಜಾಸ್ತಿ ಇದೆ. 150, 200 ರೂಪಾಯಿ ಹಾಗೆಲ್ಲ ಹೇಳ್ತಿದ್ದಾರೆ. ಫೈನಲ್ ಆಗಿ 150 ರೂಪಾಯಿ ಕೊಟ್ಬಿಟ್ಟು ನಾವು ದೇವಸ್ಥಾನ ಹತ್ರನೇ ರೂಮ್ ಮಾಡಿರೋದು. ಅಲ್ಲಿ ರೂಮ್ ಹತ್ರ ನಮ್ಗೆ ಅಲೋ ಮಾಡೋದಿಲ್ಲ ವೆಹಿಕಲ್ ನ, ಹಾಗಾಗಿ ನಾವು ದೇವಸ್ಥಾನಕ್ಕೆ ನಿಯರ್ ಬೈ ಸ್ಟಾಪ್ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನಿಮಗೆ ಪುರಿ ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಸ್ಸಸ್ ಅವೈಲಬಲ್ ಇರುತ್ತೆ. 10 ರುಪೀಸ್ ಟಿಕೆಟ್ ಇರುತ್ತೆ. ನೀವು ಬಸ್ನಲ್ಲಿ ಬೇಕಿದ್ರೂ ಹೋಗ್ಬೋದು ಅಥವಾ ಆಟೋನಲ್ಲಿ ಬೇಕಿದ್ರೂ ಹೋಗ್ಬೋದಾಗಿರುತ್ತೆ. ಈಗ ನಾವು ಪೂರಿಯ ರಥಬೀದಿಗೆ ಎಂಟರ್ ಆಗಿದ್ದೀವಿ. ನೋಡಿ ಎಷ್ಟು ದೂರದಿಂದ ನಮಗೆ ಜಗನ್ನಾಥನ ದೇವಸ್ಥಾನ ಕಾಣ್ತಿದೆ. ಸುಮಾರು 3 ಕಿಲೋಮೀಟರ್ ದೂರದಿಂದಲೇ ನಮಗೆ ದೇವಸ್ಥಾನ ಕಾಣುತ್ತೆ, ಅಷ್ಟು ದೊಡ್ಡದಾದ ದೇವಸ್ಥಾನ. ಇದೇ ನಾವು ಉಳ್ಕೊಂಡಿರೋ ರೂಮ್. ಈ ಹೋಟೆಲ್ ಹೆಸರು ಬಂದು ನಮಗೆ ಚಂದೂಕಾ ಪ್ಯಾಲೇಸ್ ಅಂತ. ಇಲ್ಲಿ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ನಮಗೆ ದೇವಸ್ಥಾನದ ಅತಿ ಸಮೀಪದಲ್ಲೇ ಈ ರೂಮ್ ಇರುತ್ತೆ. ನಾವೀಗ ಪೂರಿಯಲ್ಲಿ ನಮ್ಮ ರೂಮ್ಗೆ ಬಂದಿದ್ದೀವಿ. ನಾವು ಬುಕ್ ಮಾಡ್ಕೊಂಡಿರೋದು ಚಂದೂಕಾ ಪ್ಯಾಲೇಸ್ ಅಂತ. ಇದು ನಮಗೆ ದೇವಸ್ಥಾನದಿಂದ ಕೇವಲ 300 ಮೀಟರ್ ದೂರದಲ್ಲಿರುತ್ತೆ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ಸೊ ನಮಗೆ ಈ ರೂಮ್ ಬಿದ್ದಿದ್ದು ಪರ್ ಡೇಗೆ 1200 ರೂಪಾಯಿ ಬಿದ್ದಿದೆ ಒಂದಿನಕ್ಕೆ. ನಾವು 3 ದಿನ ಇದೇ ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ನೋಡಿ ರೂಮ್ ನೋಡಲಿಕ್ಕೆ ಚೆನ್ನಾಗೇ ಇದೆ. ಅದು ದೇವಸ್ಥಾನದ ಹತ್ರ ಅಲ್ವಾ, ಅದಕ್ಕೆ ನಮಗೆ ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇಲ್ಲಿ ಡಬಲ್ ಬೆಡ್ ಇದೆ, ಅದ್ರ ಜೊತೆಗೆ ನಮಗೆ ಟಿ ವಿ ಕೂಡ ಇದೆ, ಮತ್ತು ಇನ್ನೊಂದು ಎ ಸಿ. ಇಲ್ಲಿ ತುಂಬಾ ಬಿಸಿಲಿರುತ್ತೆ, ಸೊ ಎ ಸಿ ಬೇಕೇ ಬೇಕಾಗುತ್ತೆ. ಎ ಸಿ ಕೂಡ ಇದೆ. ಇನ್ನು ಇಲ್ಲಿ ನಮಗೆ ಟೇಬಲ್ಲು, ಚೇರ್ ಇಟ್ಟಿದ್ದಾರೆ. ಇನ್ನು ಇಲ್ಲಿ ನಮಗೆ ಲಗೇಜ್ ಸ್ಪೇಸ್ ಕೂಡ ಇದೆ, ಚೆನ್ನಾಗೇ ಇದೆ. 2 ವಾಟರ್ ಬಾಟಲ್ ಇಟ್ಟಿದ್ದಾರೆ, ಮತ್ತು ಇದು ವಾಶ್ರೂಮ್. ವಾಶ್ರೂಮ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗೀಸರ್ ಇದೆ, ಇಲ್ಲಿ ಕಮೋಡು ಮತ್ತು ವಾಶ್ ಬೇಸಿನ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ನಿಮಗೆ ಬೇಕಿದ್ರೆ ನೀವು ದೇವಸ್ಥಾನದ ರೂಮ್ಸ್ ಕೂಡ ಬುಕ್ ಮಾಡ್ಕೋಬಹುದು. ಅದನ್ನ ನೀವು stayinpurijagannath.in ಅಂತ ಅವ್ರದ್ದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ಗೆ ಹೋಗಿ ನೀವು ದೇವಸ್ಥಾನದ ರೂಮ್ಸ್ ನ ಬುಕ್ ಮಾಡ್ಕೋಬಹುದು. ದೇವಸ್ಥಾನದ ಕೂಡ ನಮ್ಗೆ 4 ರೂಮ್ಸ್ ಇದೆ. ಒಂದು ಪುರುಷೋತ್ತಮ್ ಭಕ್ತ ನಿವಾಸ್, ಮತ್ತೆ ನೀಲಾಚಲ್ ಭಕ್ತ ನಿವಾಸ್, ನೀಲಾದ್ರಿ ಭಕ್ತ ನಿವಾಸ್, ಮತ್ತೆ ಗುಂಡೀಚ ಭಕ್ತ ನಿವಾಸ್ ಅಂತ. ಈ 4ರಲ್ಲಿ ನೀವು ಎಲ್ಲಿ ಬೇಕಿದ್ರು ರೂಮ್ ನ ಬುಕ್ ಮಾಡ್ಕೋಬಹುದು. ಇದು ನಮ್ಗೆ ಡಬಲ್ ಬೆಡೆಡ್ ಎ ಸಿ ರೂಮ್ಸ್ ಇದೆ, ನಾನ್ ಎ ಸಿ ರೂಮ್ಸ್ ಇದೆ, ಮತ್ತೆ ಟ್ರಿಬಲ್ ಬೆಡೆಡ್ ರೂಮ್ಸ್ ಕೂಡ ಇದೆ. ಅದರಲ್ಲಿ ನಿಮಗೆ 900 ರುಪೀಸ್ ಇಂದ ಪ್ರೈಸ್ ಸ್ಟಾರ್ಟ್ ಆದ್ರೆ 2500 to 3000 ತನಕ ನಿಮಗೆ ಪ್ರೈಸ್ ವೇರಿ ಆಗುತ್ತೆ.
ನಾವು ವೀಕೆಂಡ್ಸು ಮತ್ತೆ ಡಿಸೆಂಬರ್ ಅಲ್ಲಿ ಬಂದಿದ್ದ ಕಾರಣ ನಮ್ಗೆ ರೂಮ್ಸ್ ದೇವಸ್ಥಾನದ ರೂಮ್ಸ್ ಖಾಲಿ ಆಗಿತ್ತು. ಅದಕ್ಕೆ ನಾವು ಇಲ್ಲಿ ರೂಮ್ಸ್‌ನ ಬುಕ್ ಮಾಡ್ಕೊಂಡಿದೀವಿ. ಈಗ ಬನ್ನಿ ನಮ್ಮ ಸಿಸ್ಟಮ್‌ನಲ್ಲಿ ಈ ಕೂಪ್ ಅಥವಾ ಫಸ್ಟ್ ಎಸಿ ಕ್ಲಾಸ್‌ನಲ್ಲಿ ಹೇಗೆ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬೇಕು ಅಂತ ನೋಡೋಣಂತೆ. ಮೊದಲಿಗೆ IRCTC ವೆಬ್ಸೈಟಿಗೆ ನೀವು ಲಾಗಿನ್ ಆಗಬೇಕಾಗತ್ತೆ. ಇದು ಅಫಿಷಿಯಲ್ ವೆಬ್ಸೈಟ್. ಅಲ್ಲಿ ನಮಗೆ ಬುಕ್ ಟಿಕೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನಮ್ಮ ಸ್ಟೇಷನ್‌ನ ಕೊಡಬೇಕಾಗತ್ತೆ. ಮೊದಲನೇ ಸ್ಟೇಷನ್ ನಮ್ಮ ಬೆಂಗಳೂರಿಂದ ಕೊಡ್ತೀನಿ. SBC ಅಂತ ಸ್ಟೇಷನ್ ಕೋಡ್ ಕೊಡ್ತೀನಿ. ಇದು KSR ಬೆಂಗಳೂರು. ಹಾಗೆ ನಮಗೆ ಎಲ್ಲಿಗೆ ಹೋಗಬೇಕು ಅಂದರೆ BBS ಅಂತ. BBS ಅಂದರೆ ಭುವನೇಶ್ವರ್ ಅಂತ ಸ್ಟೇಷನ್ ಕೊಡೋದು. ನಾನು ಡೇಟ್ ಕೂಡ ಕೊಡಬೇಕಾಗತ್ತೆ. ಡೇಟು ಫೆಬ್ರವರಿನಲ್ಲಿ ಯಾವಾಗಾನ ಒಂದು ಡೇಟ್ ಕೊಡ್ತೀನಿ. ಫೆಬ್ರವರಿ 14th ಅಂತ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಆಲ್ ಕ್ಲಾಸ್ ಅಂತ ಕೊಡ್ತೀನಿ. ಜನರಲ್ ಅಂತಾನೆ ಇರುತ್ತೆ. ಸರ್ಚ್ ಅಂತ ಕೊಡ್ತೀನಿ. ಸರ್ಚ್ ಅಂತ ಕೊಟ್ಟರೆ ಮೊದಲನೇ ಆಪ್ಷನ್ನೇ ಬಂದಿದೆ ನೋಡಿ ನಮಗೆ SMV ಬೆಂಗಳೂರು ಅಂತ. ಇದು ಕಾಮಾಖ್ಯ ಎಕ್ಸ್‌ಪ್ರೆಸ್, AC ಎಕ್ಸ್‌ಪ್ರೆಸ್. ನಾವು ಇದೇ ಟ್ರೈನಲ್ಲೇ ಹೋಗ್ತಾ ಇರೋದು. AC 3 ಟೈರ್ ಅಂದರೆ ಥರ್ಡ್ AC ಅಂತ. ಇದರಲ್ಲಿ ನಮಗೆ ಕಾಸ್ಟ್ ಬಂದ್ಬಿಟ್ಟು 1820. ಹಾಗೆ 2 ಟೈರ್ ACನಲ್ಲಿ ನಮಗೆ ಕಾಸ್ಟ್ ಬಂದ್ಬಿಟ್ಟು 2585. ಹಾಗೆ 1 ACನಲ್ಲಿ ಒಬ್ಬರಿಗೆ ಕಾಸ್ಟ್ ಬಂದ್ಬಿಟ್ಟು 4345 ರೂಪಾಯಿ ಆಗಿರುತ್ತೆ. ಇಲ್ಲಿ ನಮಗೆ ಅವೈಲೇಬಲ್ ಇದ್ದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬುಕ್ ನೌ ಅಂತ ಆಪ್ಷನ್ ಕೊಟ್ಟರೆ ನಾವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದೇ ಟ್ರೈನ್ನಲ್ಲೇ ನಾವು ಹೋಗಿದ್ದು. ಇದು 8:50ಕ್ಕೆ SMVT ಬಿಟ್ಟರೆ ಮರುದಿನ ನಮಗೆ 9:25ಕ್ಕೆ ಭುವನೇಶ್ವರ್ ತಲುಪುತ್ತೆ. ಅದು ಬಿಟ್ಟರೆ ಸಾಕಷ್ಟು ಟ್ರೈನ್ಸ್ ಇದೆ ನೋಡಿ. SMVB ಹೌರಾ ಎಕ್ಸ್‌ಪ್ರೆಸ್ ಇದೆ. ಹಾಗೆ ಪ್ರಶಾಂತಿ ಎಕ್ಸ್‌ಪ್ರೆಸ್ ಇದೆ. ಇದರಲ್ಲೂ ಕೂಡ ನಮಗೆ 1 AC ಇದೆ. ನೀವು ಈ ಟ್ರೈನ್ ಅಂತಲ್ಲ, ಯಾವುದೇ ಟ್ರೈನ್ ಬೇಕಿದ್ರೂ ನೀವು 1 AC ಕ್ಲಾಸ್ ಇತ್ತು ಅಂದರೆ ಇದೇ ರೀತಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ಪೂರಿಯ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಜಗನ್ನಾಥ್.